ದಂಡೇನ ಚ ಪ್ರಕುರ್ವೀತ ನಿತ್ಯರ್ಥಂ ಪ್ರತಿವೀಕ್ಷಿತ ಪ್ರಜ್ಞಾ ನೃಪೇಣವಾದೇಯ ತಥಾ ಚಂಡಾಲ ಯೋಷಿತ. ಅನಂತರದಲ್ಲಿ ಇಂದ್ರ, ಸೂರ್ಯ, ಯಮ ಹಾಗೂ ಚಂದ್ರ ಮತ್ತು ವಾಯು ಇವರ ರೂಪವನ್ನು ತಾನು ಧಾರಣೆ ಮಾಡಿಕೊಳ್ಬೇಕಾಗ್ತದೆ. ಯಾಕೆ ಅಂತಂದರೆ ಇಂದ್ರ ಏನು ಮಾಡ್ತಾನೆ ಅಂತಂದರೆ 4 ತಿಂಗಳುಗಳ ಪರ್ಯಂತ ನೀರನ್ನು ಭೂಮಿಯಲ್ಲಿ ಸುರಿಸ್ತಾನೆ. ಅದೇ ರೀತಿ ರಾಜನೂ ಕೂಡ ಪರಿಚಾರಕರ ಮೂಲಕವಾಗಿ ಭೂಮಿಯನ್ನು ಚೆನ್ನಾಗಿ ಸಮೃದ್ಧವನ್ನಾಗಿ ಮಾಡಿಕೊಳ್ಳಬೇಕು. ಸೂರ್ಯ 8 ತಿಂಗಳ ಪರ್ಯಂತ ಭೂಮಿಯಿಂದ ನೀರನ್ನು ತಾನು ಕಿರಣಗಳ ಮೂಲಕ ಸ್ವೀಕರಿಸ್ತಾನೆ. ಅದೇ ರೀತಿ 8 ತಿಂಗಳ ಪರ್ಯಂತ ರಾಜನಾದವನು ಕೂಡ ಪ್ರಜೆಗಳಿಂದ, ಅಂದರೆ 12 ತಿಂಗಳೂ ಅಲ್ಲ ಟ್ಯಾಕ್ಸು ಅಥವಾ ಇದನ್ನು ಸ್ವೀಕರಿಸುವುದಲ್ಲ, ಶುಲ್ಕಾದಿಗಳ ಮೂಲಕವಾಗಿ ಇದು ಮಾಡಿಕೊಳ್ಬೇಕು. ಅನಂತರದಲ್ಲಿ ಯಮನಿಂದ ಕಲಿಯಬೇಕಾದ್ದು, ಯಮನಿಂದ ಏನು ಅಂತಂದರೆ ಯಮ ತನಗೆ ಬೇಕಾದವ ತನಗೆ ಬೇಡವಾದವ ಅಂತ ತಾನು ಶಿಕ್ಷಿಸುವುದಲ್ಲ, ಅಪರಾಧಕ್ಕೆ ಸರಿಯಾದ ಶಿಕ್ಷೆ, ಅದು ತನ್ನವನೇ ಇರಲಿ ಇನ್ನೊಬ್ಬನೇ ಇರಲಿ. ಅದೇ ರೀತಿ ರಾಜನಾದವನು ಕೂಡ ಯಮಃ ಪ್ರಿಯದ್ವೇಷೋ ಪ್ರಾಪ್ತೆ ಕಾಲೇ ನಿಯಚ್ಛತಿ ತಥಾ ಪ್ರಿಯಾ ಪ್ರಿಯೇ ರಾಜ ದುಷ್ಟಾದುಷ್ಟೇ ಸಮೋ ಭವೇತ್. ತನಗೆ ಬೇಕಾದವನಿರಲಿ ತನಗೆ ಬೇಡವಾದವನಿರಲಿ, ತಪ್ಪು ಮಾಡಿದರೆ ಅದಕ್ಕೆ ಸರಿಯಾದ ಶಿಕ್ಷೆಯನ್ನು ಅವನು ಕೊಡಬೇಕು. ಅನಂತರದಲ್ಲಿ ವಾಯುವಿನಿಂದ ಕಲಿಯುವಂಥದ್ದೇನು ಅಭ್ಯಾಸ ಮಾಡಬೇಕಾದರೂ ಅಂದರೆ ಎಲ್ಲ ಪ್ರಾಣಿಗಳ ಒಳ ಹೊರಗಡೆಯಲ್ಲಿ ಮಾರುತ ಸಂಚಾರ ಮಾಡ್ತಾನೆ, ಆದರೆ ಯಾರಿಗೂ ಒಳಗೆ ಸಂಚಾರ ಮಾಡಿದ್ದು ಗೊತ್ತೇ ಆಗುವುದಿಲ್ಲ. ಹೇಗೋ ಅದೇ ರೀತಿ ಏವಂ ಚರೇ ನೃಪಶ್ಚಾರೈ ಪೌರಾಮಾತ್ಯಾರಿ ಬಂಧುಷು. ಆದ್ದರಿಂದ ಇದೇ ರೀತಿ ಪೌರರ ಮಧ್ಯದಲ್ಲಿ ಒಳಗಡೆ ಸಂಚರಿಸಬೇಕು, ಅಮಾತ್ಯರ ಮಧ್ಯದಲ್ಲಿ ಸಂಚರಿಸಬೇಕು, ಶತ್ರುಗಳ ಮಧ್ಯದಲ್ಲಿ ಬಂಧುಗಳ ಮಧ್ಯದಲ್ಲಿ ಯಾರು ಏನು ಹೇಗೆ ಅಂತ ಹೋದದ್ದು ಬಂದದ್ದು ಗೊತ್ತಾಗಬಾರ್ದು. ಹೀಗೆ ಅನೇಕ ವಿಧವಾದ ಉಪದೇಶಗಳನ್ನು ಅವಳು ಮಾಡ್ತಾ ಇದ್ದಾಳೆ. ಆ ಸಂದರ್ಭದಲ್ಲಿ ವರ್ಣಾಶ್ರಮಗಳನ್ನೆಲ್ಲ ಪಾಲಿಸಬೇಕಾದ್ದು ರಾಜನ ಕರ್ತವ್ಯ ಅಂತ ಹೇಳುವಾಗ ಅಲರ್ಕ ಕೇಳ್ತಾನೆ, ಅಮ್ಮ ನನಗೆ ವರ್ಣಾಶ್ರಮ ಧರ್ಮಗಳ ಬಗ್ಗೆ ಹೇಳಬೇಕು ಅಂತ ಕೇಳಿದವಾಗ ಮದಾಲಸೆ ಬ್ರಾಹ್ಮಣನಿಗೆ 3 ಕರ್ಮಗಳು, ದಾನ, ಅಧ್ಯಯನ, ಯಜ್ಞ ಎಂಬಂತಹ ಕರ್ಮ, 4ನೇ ಕರ್ಮ ಅಂತ ಅವನಿಗೆ ಇಲ್ಲ. ಆಪತ್ತು ಕಾಲ ಬಿಟ್ಟರೆ 4ನೆಯ ಕರ್ಮ ಅವನಿಗೆ ಇಲ್ಲ. ಆದರೆ ಅವನಿಗೆ ಜೀವಿಕೆ ಎಂಬುದು 3. ಅವನಿಗೆ ಕರ್ಮಗಳು, ವಿಹಿತವಾದ ಕರ್ಮಗಳು 3, ದಾನ, ಅಧ್ಯಯನ, ಯಜ್ಞ, ಇದನ್ನು ಬಿಡಲಿಕ್ಕಿಲ್ಲ. ಅವನ ಬದುಕುವಿಕೆಗೆ ಬೇಕಾದ್ದು ಯಾಜನ, ಅಧ್ಯಾಪನ ಹಾಗೂ ಪ್ರತಿಗ್ರಹ. ಯಜ್ಞ ಮಾಡಿ ಬದುಕಬಹುದು, ಜೀವಿಕೆ ಇದು ಮಾಡ್ಕೊಳ್ಬೋದು, ಪಾಠ ಹೇಳಿ ಜೀವನ ಮಾಡ್ಬೋದು, ಪ್ರತಿಗ್ರಹದ ಮೂಲಕ ಜೀವನ ಮಾಡ್ಬೋದು. ಹೀಗೆ 3 ಜೀವಿಕೆ, 3 ಅವನ ಕರ್ತವ್ಯಗಳು. ಕ್ಷತ್ರಿಯನಿಗೂ ಕೂಡ 3 ಕರ್ತವ್ಯಗಳು, ದಾನ, ಅಧ್ಯಯನ, ಯಜ್ಞ ಎಂಬುದು. ಅದೇ ರೀತಿ ಅವನಿಗೆ ಜೀವಿಕೆ ಯಾವುದು ಅಂತಂದರೆ ಭೂಮಿಯ ರಕ್ಷಣೆ, ಅದಕ್ಕಾಗಿ ಶಸ್ತ್ರಾಸ್ತ್ರಗಳು, ಅವುಗಳನ್ನು ಬಳಸಿಕೊಳ್ಳುವಿಕೆ, ಇದೆಲ್ಲ ಅವನಿಗೆ ಅದಕ್ಕೆ ಸಂಬಂಧಪಟ್ಟಂತಹ ಇದು. ವೈಶ್ಯನಿಗೂ ಕೂಡ ದಾನ, ಅಧ್ಯಯನ, ಯಜ್ಞ ಎಂಬುದು ಅವನಿಗೆ ವಿಹಿತವಾದಂತಹ ಕರ್ತವ್ಯಗಳು. ಅವನಿಗೆ ಬದುಕುವಿಕೆಗೆ ವ್ಯಾಪಾರ, ಪಶುಪಾಲನೆ, ಕೃಷಿ ಇವುಗಳನ್ನು ಜೀವಿಕೆ ಅಂತ ಅನಿಸ್ಕೊಳ್ತದೆ. ಅದೇ ರೀತಿ ಇನ್ನು ಕಾರುಕರ್ಮಾದಿಗಳ ಮೂಲಕವಾಗಿ ಶೂದ್ರವರ್ಣದವರು ಕೂಡ ತಮ್ಮ ಜೀವಿಕೆಯನ್ನು ತಾವು ಮಾಡಿಕೊಳ್ಳುವಂಥದ್ದು. ದಾನಂ ಯಜ್ಞೋಥ ಶುಶ್ರೂಷಾ ದ್ವಿಜಾತೀನಾಂ ತ್ರಿಧಾಮಯ ವ್ಯಾಖ್ಯಾತ ಶೂದ್ರಧರ್ಮೋಪಿ ಜೀವಿಕಾ ಕಾರುಕರ್ಮಜ. ಹೀಗೆ ವರ್ಣಧರ್ಮಗಳನ್ನು ಹೇಳಿದ ನಂತರದಲ್ಲಿ ಸರಿ, ಹಾಗಿದ್ದರೆ ವರ್ಣಧರ್ಮಗಳಲ್ಲಿ ಯಾವತ್ತೂ ನೋಪನಯನಂ ಕ್ರಿಯತೆ ವೈ ದ್ವಿಜನ್ಮನಃ, ಉಪನಯನ ಆಗುವ ತನಕ ಅವನಿಗೆ ಯಾವುದೇ ಅಷ್ಟೊಂದು ದೊಡ್ಡ ವಿಧಿ ನಿಷೇಧಗಳಿರುವುದಿಲ್ಲ. ಉಪನಯನವಾದ ನಂತರದಲ್ಲಿ ಅವನಿಗೆ ಹಲವಾರು ವಿಧಿ ನಿಷೇಧಗಳೆಲ್ಲ ಇರ್ತದನ್ನು ಅವನು ಪಾಲಿಸಿಕೊಳ್ಬೇಕು. ಬ್ರಹ್ಮಚರ್ಯವನ್ನು ಪಾಲಿಸಿ ಗುರುಗಳ ಗೃಹದಲ್ಲಿದ್ದುಕೊಂಡು ಅಧ್ಯಯನಾದಿಗಳನ್ನು ಮಾಡಿಕೊಂಡು ಅದನ್ನೆಲ್ಲ ಅಗ್ನಿ ಶುಶ್ರೂಷ, ಗುರು ಶುಶ್ರೂಷ, ಸ್ನಾನಾದಿಗಳು, ಭಿಕ್ಷಾಟನೆಯಲ್ಲಿ ಸಿಕ್ಕಿದ್ದನ್ನು ತಂದು ಗುರುಗಳಿಗೆ ಒಪ್ಪಿಸಿ
ಅವರು ಯಜ್ಞದಲ್ಲಿ ಇದು ಮಾಡಿದ ಮೇಲೆ ಕೊಟ್ಟರೆ ಅದನ್ನು ಸ್ವೀಕರಿಸಬೇಕು. ಇದೆಲ್ಲ ಅವನ ಕರ್ತವ್ಯಗಳು ಅಂತ ಹೇಳ್ತಾ ಮುಂದಕ್ಕೆ ಅವನ ಅಧ್ಯಯನ ಮುಗಿದ ನಂತರದಲ್ಲಿ ಗಾರ್ಹಸ್ಥ್ಯವನ್ನು ಸ್ವೀಕರಿಸಿಕೊಳ್ಬೋದು. ಹೀಗೆ ಗೃಹಸ್ಥಾಶ್ರಮವಾದ ವಾನಪ್ರಸ್ಥಾಶ್ರಮ ಇವುಗಳ ಬಗ್ಗೆ ಎಲ್ಲ ಇದು ಸಾಮಾನ್ಯ ಹೆಚ್ಚಿನ ಪುರಾಣಗಳಲ್ಲಿ ಇದೆಲ್ಲ ಬಂದಂತಹ ವಿಷಯಗಳೇ ಇರ್ತದೆ. ವರ್ಣಾಶ್ರಮ ಧರ್ಮಗಳು, ಇನ್ನು ಅನೇಕ ವಿಧವಾದ ಧರ್ಮಗಳೆಲ್ಲ. ಇನ್ನು ಸಾಮಾನ್ಯ ಎಲ್ಲರಿಗಿರುವಂತಹ ಧರ್ಮ ಯಾವುದು ಅಂತಂದರೆ ಅದನ್ನು ಹೇಳ್ತಾರೆ. ಒಂದು 7 ಧರ್ಮಗಳನ್ನು ಹೇಳ್ತಾರೆ. ಪ್ರಧಾನವಾಗಿ 8 ಧರ್ಮಗಳನ್ನು: ಸತ್ಯ, ಶೌಚ, ಅಹಿಂಸ, ಅನಸೂಯ, ಸಹನೆ, ಆಂಡ್ರಿಶಂಸ್ಯ, ಅಕಾರ್ಪಣ್ಯ, ಸಂತೋಷ. ಈ 8 ಗುಣಗಳು ಎಲ್ಲ ವರ್ಣದವರಿಗೂ ಎಲ್ಲ ಆಶ್ರಮದವರಲ್ಲೂ ಕೂಡ ಇರಲೇಬೇಕಾದದ್ದು ಅಂತ ಸಂಕ್ಷಿಪ್ತವಾಗಿ ಅದನ್ನು ಹೇಳ್ತಾ, ಒಂದು ವೇಳೆ ಇದನ್ನು ಮೀರಿ ಯಾರಾದರೂ ನಿಂತಾದಾದರೆ ಅಂಥವನು ರಾಜನಿಂದ ದಂಡ್ಯನಾಗ್ತಾನೆ, ಶಿಕ್ಷಾರ್ಹನಾಗ್ತಾನೆ. ಯಾರು ತಮಗೆ ವಿಹಿತವಾದದ್ದನ್ನು ಬಿಟ್ಟು ನಿಷಿದ್ಧವಾದದ್ದನ್ನು ಸ್ವೀಕರಿಸ್ತಾರೆ ಅವರು ದಂಡಾರ್ಹರು ಅಂತ ಹೇಳಿದಾಗ ಮುಂದಕ್ಕೆ ಅಲರ್ಕ ಕೇಳ್ತಾನೆ. ಗಾರ್ಹಸ್ಥ್ಯವನ್ನು ಸ್ವೀಕರಿಸಿಕೊಂಡು ಏನು ಮಾಡಿದರೆ ಅವನಿಗೆ ಬಂಧನವಾಗ್ತದೆ, ಯಾವುದು ಮಾಡದಿದ್ದರೆ ಬಂಧನವಾಗ್ತದೆ ಅದನ್ನು ಹೇಳಬೇಕು, ಏನು ಮಾಡಿದರೆ ಬಂಧಕವಾಗುವುದಿಲ್ಲ ಆ ರೀತಿಯಲ್ಲಿ ಹೇಳಬೇಕು ಅಂತ ಕೇಳಿದವಾಗ ಮದಾಲಸ ಗಾರ್ಹಸ್ಥ್ಯದ ಬಗ್ಗೆ ಹೇಳ್ತಾಳೆ. ಗೃಹಸ್ಥಾಶ್ರಮೆಯನ್ನು ಅವಲಂಬಿಸಿಕೊಂಡು ಪಿತೃಗಳು, ಮುನಿಗಳು, ದೇವತೆಗಳು, ಸಕಲ ಪ್ರಾಣಿಗಳು, ಮನುಷ್ಯರು, ಕ್ರಿಮಿಕೀಟಗಳು, ಪತಂಗಾದಿಗಳು, ಹಕ್ಕಿಗಳು, ಪಶುಗಳು, ಅಸುರರು ಎಲ್ಲರೂ ಕೂಡ ಗೃಹಸ್ಥನನ್ನು ಆಶ್ರಯಿಸಿಕೊಂಡು ಇದ್ದಾವೆ. ಆದ್ದರಿಂದ ಗೃಹಸ್ಥನ ಮನೆಯಲ್ಲಿ ಜಿರಳೆಗಳೆಲ್ಲ ಬಂದರೆ ನುಸಿ ಜಿರಳೆ ಅದು ಯಾಕೆಂದರೆ ಗೃಹಸ್ಥ ಅಲ್ವ, ಅವನು ಆಶ್ರಮ ಅದಕ್ಕೆ ಆಶ್ರಯ ಕೊಡಬೇಕು ಅದಕ್ಕೆಲ್ಲ. ಹೀಗೆ ಎಲ್ಲ ಕ್ರಿಮಿಕೀಟಾದಿಗಳು ಕೂಡ ಅವನನ್ನು ಆಶ್ರಯಿಸಿಕೊಂಡಿರ್ತಾವೆ. ನೋಡು, ಸರ್ವಸ್ಯ ಆಧಾರಭೂತೇಯಂ ವತ್ಸಧೇನುಸ್ತ್ರಯೀಮಯಿ, ಎಲ್ಲದಕ್ಕೂ ಆಧಾರಭೂತವಾದದ್ದು ತ್ರಯೀ ಎಂಬಂತಹ ಧೇನು. ಅವಳಲ್ಲಿ ಎಲ್ಲ ಉಂಟು. ಅವಳಲ್ಲಿ ಋಗ್ವೇದ ಅದರ ಧೇನುವಿನ ಪೃಷ್ಠಭಾಗ, ಯಜುರ್ವೇದ ಮಧ್ಯಭಾಗ, ಸಾಮವೇದ ಅದರ ಮುಖಭಾಗ, ಹೀಗೆ ಇಷ್ಟಾಪೂರ್ತವೆಂಬಂಥದ್ದು ಅದರ ಕೋಡಿನ ಭಾಗದಲ್ಲಿ ಉಂಟೆಲ್ಲ. ಶಾಂತಿ ಪುಷ್ಟಿ ಶಕ್ರನ್ಮೂತ್ರ ಶಾಂತಿ ಪುಷ್ಟಿಗಳೇ ಅದರ ಗೋಮಯ ಗೋಮೂತ್ರಾದಿಗಳ ರೂಪದಲ್ಲಿ ಉಂಟು. ವರ್ಣಗಳು ಪಾದದಲ್ಲಿ ಉಂಟು. ಆದ್ದರಿಂದ ಜೀವನ ಪರ್ಯಂತವೂ ನಮಗೆ ಆ ತ್ರಯೀ ಎಂಬಂತಹ ಹಸುವಿನ ಅವಲಂಬನೆ ನಮಗೆ ಉಂಟು. ಅದರ 4 ಕೆಚ್ಚಲುಗಳು, ತ್ರಯೀಮಯಾದ ಧೇನುವಿನ 4 ಕೆಚ್ಚಲುಗಳು ಯಾವುದು ಅಂತಂದರೆ, ಒಂದು ಸ್ವಾಹಾಕಾರ, ಇನ್ನೊಂದು ಸ್ವಧಾಕಾರ, ವಷಟ್ಕಾರ, ಹಂತಕಾರ ಅಂತ ಹೀಗೆ 4 ಸ್ತನ ಚತುಷ್ಟಯಗಳು. ಅದಕ್ಕೆ ಸ್ವಾಹಾಕಾರದ ಮೂಲಕವಾಗಿ ದೇವತೆಗಳು ತೃಪ್ತರಾಗ್ತಾರೆ, ಸ್ವಧಾಕಾರದ ಮೂಲಕ ಪಿತೃಗಳು ತೃಪ್ತರಾಗ್ತಾರೆ, ವಷಟ್ಕಾರದ ಮೂಲಕ ಮುನಿಗಳು ತೃಪ್ತರಾಗ್ತಾರೆ. ಅದೇ ರೀತಿ ಹಂತಕಾರದ ಮೂಲಕವಾಗಿ ಮನುಷ್ಯರನ್ನು ತೃಪ್ತಿಪಡಿಸಬೇಕು. ಹೀಗೆ 4 ಕೆಚ್ಚಲುಗಳ ಮೂಲಕ ಈ ಎಲ್ಲರನ್ನು ಕೂಡ ತಾನು ತೃಪ್ತಿಪಡಿಸಬೇಕಾದ್ದು ಗೃಹಸ್ಥನಾದವನ ಕರ್ತವ್ಯ ಅಂತ ಹೇಳಿ ಅವನು ನಿತ್ಯ ಕರ್ಮವನ್ನೆಲ್ಲ ಮಾಡಬೇಕಾದದ್ದು ಅದನ್ನೆಲ್ಲ ಹೇಳ್ತಾ ಬರ್ತಾರೆ. ತರ್ಪಣಾದಿಗಳು, ಬ್ರಹ್ಮಯಜ್ಞ, ವೈಶ್ವದೇವದ ಬಗ್ಗೆ ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಾರೆ. ಸ್ವಲ್ಪ ಹೆಸರುಗಳಲ್ಲಿ ವ್ಯತ್ಯಾಸ ಎಲ್ಲ ಉಂಟು, ಧನ್ವಂತಾರಿ ಅದಿಗಳೆಲ್ಲ ಉಂಟೆಲ್ಲ, ಅಂತೂ ಬೇರೆ ಬೇರೆಯೂ ಕೂಡ ಇದರಲ್ಲಿ ಬಂದದ್ದೆಲ್ಲ ಉಂಟು. ಹೀಗೆ ವೈಶ್ವದೇವನ್ನೆಲ್ಲ ಮಾಡಬೇಕು. ಅನಂತರದಲ್ಲಿ ಅತಿಥಿ ಸತ್ಕಾರ ಅವನಿಗೆ ಪ್ರಧಾನವಾದದ್ದು. ಏವಂ ಗೃಹಬಲಿಂ ಕೃತ್ವ ಗೃಹೇ ಗೃಹಮತಿ ಶುಚಿ ಆಪ್ಯಾಯನಾಯ ಭೂತಾನಾಂ ಕುರಿಯಾದುತ್ಸರ್ಕ ಮಾತರಾತ್. ಎಲ್ಲ ಪುರಾಣಗಳಲ್ಲಿ ಇಂಥದ್ದು ಬಂದದ್ದುಂಟು. ಅವರಿಗೆ ಅದರಲ್ಲಿ ತಾತ್ಪರ್ಯ ಅಂತರ್ಥದಕ್ಕೆ ಮಹಾ ತಾತ್ಪರ್ಯ. ಒಂದು ನಮ್ಮ ಗೃಹಸ್ಥನಾದವ ತಾನು ಮಾಡಬೇಕಾದ ಕರ್ತವ್ಯಗಳನ್ನು ಮಾಡಲೇಬೇಕು ಅಂತ. ನಮಗೇನು ಇವತ್ತು ಸಮಸ್ಯೆ ಅಂತಂದರೆ, ಸಾಮಾನ್ಯ ಈ ರೀತಿಯಲ್ಲಿ ವಿಹಿತವಾದದ್ದು ನಾವು ಬಿಡ್ತಾ ಬರ್ತೇವೆ. ಕೊನೆಗೆ ಏನೋ ಸಮಸ್ಯೆಗಳು ಬರುವಾಗ ನಾವು ಪ್ರಶ್ನೆ ಕೇಳಲಿಕ್ಕೆ ಅಂತ ಹೋಗ್ತೇವೆ. ಪ್ರಶ್ನೆ ಕೇಳಲಿಕ್ಕೆ ಹೋದಾಗ ನಮಗೆ ಪಿತೃದೋಷ ಉಂಟು ಅಂತಂದರು, ಮನೆಯಲ್ಲಿ ವಾಸ್ತುದೋಷ ಉಂಟು ಅಂತಂದರು. ಈಗ ಏನು ಅಂತಾರೆ, ಅದು ಹೋಗುವಾಗ ಜಾತಕದಲ್ಲಿ ಅದು ತೋರಿಸ್ತದೆ, ಪ್ರಶ್ನೆಯಲ್ಲಿ ಕಂಡು ಅವರಿಗೆ ಹೇಳಿದರು ಅವರು. ಮೂಲ ಕಾರಣ ನೋಡೋದಾದರೆ ಒಂದು ಯೋಚನೆ ಮಾಡೋಣ. ನಾವು ಒಮ್ಮೆ ಗೃಹ ಪ್ರವೇಶ ಮಾಡುವಾಗ ನಾವು ವಾಸ್ತು ಶಾಂತಿ ಮಾಡ್ತೇವೆ. ವಾಸ್ತು ಶಾಂತಿ ಆಯಿತು, ಗೃಹ ಪ್ರವೇಶ ಆಯಿತು. ಮತ್ತು
ವಾಸ್ತುಶಾಂತಿಯಲ್ಲಿ ವಾಸ್ತುವನ್ನು ಸ್ಥಾಪಿಸಿದ ಮೇಲೆ ವಿಸರ್ಜನೆ ಇಲ್ಲ. ನನ್ನನ್ನು ಇಲ್ಲಿಗೆ ಬರಲಿಕ್ಕೆ ಹೇಳಿದ ಮೇಲೆ, ಈಗ ನನಗೆ 1 ವಾರ ಅವಧಿ ಆದ್ದರಿಂದಾಗಿ ಏನು ತೊಂದರೆ ಇಲ್ಲ, ಬಂದು 1 ವಾರ ಮುಗಿಯಿತು, ನಾನು ಮತ್ತೆ ಹೊರಡುವವ. ಒಂದು ಇಲ್ಲೇ ಇರಬೇಕು ಅಂತಂದ ಮೇಲೆ ಆ ವ್ಯಕ್ತಿಗೆ ಬರಲಿಕ್ಕೆ ಹೇಳಿದ್ದೇವೆ, ನೀವು ಇಲ್ಲೇ ಇರಬೇಕು ಅಂತ ಹೇಳಿದ್ದೇವೆ, ಏನೂ ಹೊತ್ತಿಗೆ ಹಾಕದೇ ಇದ್ದರೆ ಅವನು ಏನು ಮಾಡಬೇಕು, ಅವನು ಸಾಯುವುದಿಲ್ವ ಅವನು? ಅದೇ ರೀತಿ ಗೃಹ ಪ್ರವೇಶ ಅಂತ ಮಾಡುವಾಗ ಕರೆಸಿಕೊಂಡಂತಹ ವಾಸ್ತುದೇವತೆಗಳಿಗೆ 1 ದಿವಸದಲ್ಲಿ ನಾವೇನೋ ನೈವೇದ್ಯ ಮಾಡಿ ಆಯಿತು, ಆಹುತಿ ಕೊಟ್ಟಾಯಿತು, ಬಲಿಪ್ರದಾನ ಮಾಡಿ ಆಯಿತು, ಮತ್ತು ಮರುದಿವಸದಿಂದ ಅವರಿಗೆ ಏನೂ ಇಲ್ಲ. ಅದಕ್ಕೋಸ್ಕರ ಬಲಿಹರಣವನ್ನು ಹೇಳಿದ್ದಾರೆ. ಆ ಬಲಿಹರಣ ಮಾಡುವ ಸಂದರ್ಭದಲ್ಲಿ ಗೃಹಾಯ ಸ್ವಾಹ, ಗೃಹ ದೇವತಾಭ್ಯ ಸ್ವಾಹ, ವಾಸ್ತುದೇವತಾಭ್ಯ ಸ್ವಾಹ. ಮನೆಗೆ ಸಂಬಂಧಪಟ್ಟಂತಹ ದೇವತೆಗಳು, ವಾಸ್ತುದೇವತೆಗಳು, ಗೃಹ ದೇವತೆಗಳಿಗೂ ಎಲ್ಲರಿಗೂ ಕೂಡ ಒಮ್ಮೆ ಒಂದು ಆ ಬಲಿಯಲ್ಲಿ ಇಟ್ಟುಬಿಟ್ರೆ ಎಲ್ಲ ವಾಸ್ತುದೇವಗಳು ತತ್ತಸ್ಥಾನದಲ್ಲಿ ಇದ್ದು ನಮಗೆ ಸುಖ ಮಾಡ್ತಾರೆ. ನಾವು ಅದನ್ನು ಮಾಡಲಿಕ್ಕೆ ನಾವು ಸಿದ್ಧರಿರುವುದಿಲ್ಲ. ಪಿತೃದೋಷ ಅಂತ ಬಲಿಹರಣದಲ್ಲೇ ಪಿತೃಭ್ಯ ಸ್ವಧಾ ಅಂತ ಅಂದುಕೊಂಡು ಅಧಿಕಾರವುಳ್ಳವ ಆಗ್ನೇಯ ದಿಕ್ಕಿನಲ್ಲಿ ಬಲಿಹರಣ ಮಾಡಲಿಕ್ಕುಂಟು. ಅದರಿಂದ ಎಷ್ಟು ಪಿತೃಗಳು ತೃಪ್ತರಾಗಿ ನಮಗೆ ಅನುಗ್ರಹ ಮಾಡ್ತಾರೆ ಅಂತಂದರೆ, ನಾವು ಅದನ್ನು ಬಿಟ್ಟದ್ದರೆ ನಮಗೆ ಪಿತೃದೋಷ ಕಾಣಿಸ್ತಾ ಉಂಟು. ನಾವು ನಿತ್ಯ ಕರ್ಮವನ್ನು ಯಾವಾಗ ಬಿಡ್ತಾ ಬರ್ತೇವೆ, ಯಾಕೆಂದರೆ ನಾವು ಯಾರಿಂದೆಲ್ಲ ಉಪಕೃತರಾಗಿದ್ದೇವೆಯೋ ಅವರನ್ನು ನಾವು ಪ್ರತಿನಿತ್ಯ ಸ್ಮರಣೆ ಮಾಡಿದರೆ ನಾವು ಕೃತಜ್ಞರಾಗುತ್ತೇವೆ.